ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಮೊಗ್ಗಿನ ತೆನೆ ಮೇಲೆ ತಮ್ಮ ಹೂವಿನ ತೋಟಗಳನ್ನು ಯಾವ ರೀತಿ ಆರೈಕೆಯನ್ನು ಮಾಡಿದರೆ ನಮಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಕ್ವಾಲಿಟಿ, ಉತ್ತಮವಾದ ಕ್ವಾಂಟಿಟಿ ಅಂದರೆ ಅಧಿಕ ಪ್ರಮಾಣದಲ್ಲಿ ಹೂವು, ಉತ್ತಮ ಗುಣಮಟ್ಟದ ಹೂವು ನಮಗೆ ಸಿಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಹೂವಿನ ಕೃಷಿ ಅಂತಕ್ಕಂಥದ್ದು ಒಂದು 3.5 ರಿಂದ 4 ತಿಂಗಳ ಕೃಷಿಯಾಗಿರುತ್ತೆ ಸ್ನೇಹಿತರೆ. ನಾವು ಈ ಕೃಷಿಯಲ್ಲಿ ಲಾಭ ಮಾಡಬೇಕಂದ್ರೆ ಒಬ್ಬ ರೈತ ಹೂವಿನ ಕೃಷಿಯಲ್ಲಿ ಉದ್ಧಾರ ಆಗಿ ಲಾಭ ಮಾಡಿರ್ತಕ್ಕಂಥ ರೈತ ಏನು ಅನುಕರಣೆ ಮಾಡಿದ್ದಾನೆ, ನಷ್ಟ ಅನುಭವಿಸಿ ಹಾಳಾಗಿರ್ತಕ್ಕಂಥ ರೈತ ಏನು ಅನುಕರಣೆ ಮಾಡಿದ್ದಾನೆ ಅನ್ನೋ ವಿಚಾರದ ಬಗ್ಗೆ ಶಿಕ್ಷಿತರಾಗಬೇಕು. ನಾವು ಫಾಲೋ ಮಾಡಬೇಕಾಗಿರೋದು ಏನು ಮಾಡಬಾರ್ದು, ಏನು ಮಾಡಬೇಕು, ಈ ವಿಚಾರಗಳ ಬಗ್ಗೆನೂ ಗಮನ ಇರಬೇಕಾಗುತ್ತೆ. ನೋಡಿ, ನಾವು ಹೂವು ಮೊಗ್ಗಿನ ಹಂತಕ್ಕೆ ಬಂದಿರುತ್ತೆ. ಇಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ, ಔಷಧಿಯನ್ನು ಸಿಂಪಡಿಸೋದನ್ನು ಮರೆತು ಬಿಡ್ತೀವಿ. ಕೆಲವೊಂದು ಟೈಮು ನೆಗ್ಲಿಜೆನ್ಸಿ, ದುಡ್ಡು ಬರ್ತಿಲ್ಲ ಸುಮ್ಮನೆ ಅಂತ ದುಡ್ಡು ಯಾಕೆ ಹಾಕೋಣ. ನೀವು ಈಗ ಇನ್ವೆಸ್ಟ್ ಮಾಡಿದರೆ ನಿಮಗೆ ಮುಂದೆ ಉತ್ತಮವಾದ ಹೂವು ಬರೋದು. ಔಷಧಿಯಲ್ಲಿ ಕಾಂಪ್ರಮೈಸ್ ಆಗಬೇಡಿ. ಇಂಥ ಸಮಯದಲ್ಲಿ ಉತ್ತಮವಾದ ಔಷಧಿಯನ್ನು ತಂದುಬಿಟ್ಟು 10 ದಿನಕ್ಕೊಮ್ಮೆ ಸಿಂಪಡಿಸೋದನ್ನು ಮರಿಬೇಡಿ. ಹೂವು ದೊಡ್ಡ ಕಟಾಪುಗಳಿಗೆ ಬರೋವರೆಗೂ, ಬಂದ ಮೇಲೂ ಸಮೇತ ನೀವು ಹೂವು ಮುಗಿಯೋವರೆಗೂ, ಹೂವು ಕಟಾಪು ಮಾಡಿದಾದ ಮೇಲೆ ಔಷಧಿಯನ್ನು ಅಚ್ಚುಕಟ್ಟಾಗಿ ಅಂದೇ ಸಿಂಪಡಿಸ್ಬೇಕು. ಎಂದು ಕಟಾಪು ಮಾಡಿರ್ತೀರೋ ಅವತ್ತೇ ಸಿಂಪಡಿಸ್ಬೇಕಾಗುತ್ತೆ. ಇದಾಯಿತು, ಔಷಧಿ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ನಿಮ್ಮ ಜಮೀನಿನಲ್ಲಿ ಕಳೆ ಬಿಟ್ಕೋಬಾರ್ದು. ನಿಮ್ಮ ಹೂವಿನ ತೋಟದಲ್ಲಿ ಕಳೆ ಬಿಟ್ಟಿದ್ದೀರಾ ಅಂದರೆ ನೀವು ಔಷಧಿ ಹೊಡೆದಿರೋದು 90% ವರ್ಕ್ ಆದ್ರೂ ಇನ್ನೂ 10-20% ವರ್ಕ್ ಆಗೋದಿಲ್ಲ. ಆ ಕಳೆ ಮತ್ತೊಂದು ಇನ್ನೊಂದು ಡಿಸೀಸಸ್ಗೆ ಕಾರಣ ಆಗುತ್ತೆ. ಈ ಸರಿ 10% ವರ್ಕ್ ಆಗದಿಲ್ದಿದ್ದು ಇನ್ನೊಂದು ಸರಿ 30% ವರ್ಕ್ ಆಗದೇ ಇರೋ ಕಾರಣ ತಲುಪುತ್ತೆ, ಅಲ್ಲಿ ದಾರಿಗೆ ಹೋಗುತ್ತೆ, ಅಲ್ಲಿ ಡಿಸೀಸಸ್ಗೆ ಹೋಗುತ್ತೆ. ಆಗ ನಿಮ್ಮ ಹೂವಿನ ತೋಟ ಹಾಳಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕಳೆಯನ್ನು ಬಿಟ್ಕೋಬೇಡಿ. ನಂತರ ಕಳೆ ಆಯಿತು, ಔಷಧಿ ಆಯಿತು, ನೀರಿನ ಪೂರೈಕೆ. ಸ್ನೇಹಿತರೆ, ಬೇಸಿಗೆ ಬಿಸಿಲು ತುಂಬ ಇದೆ, ನೀರಿನ ಪೂರೈಕೆ ಪ್ರಮಾಣವನ್ನು ತುಂಬ ಕೇಳ್ತಾ ಇದೆ. ಇಂಥ ಸಮಯದಲ್ಲಿ ನಾವೇನಪ್ಪ ಮಾಡಬೇಕು ಅಂದರೆ ಯಾವುದೇ ರಾಜಿ ಇಲ್ಲದೇ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ನಾವು ಮಾಡಬೇಕಾಗುತ್ತೆ. ನೀಟಾಗಿ ಎಷ್ಟು ಅವಶ್ಯಕತೆ ಇದೆಯೋ ಈ ಹೂವಿನ ತೋಟಕ್ಕೆ ಇಷ್ಟು ಅವಶ್ಯಕತೆ ಇದೆ, ಅಷ್ಟು ನೀರಿನ ಅವಶ್ಯಕತೆಯನ್ನು ನಾವು ಪೂರೈಸಬೇಕಾಗುತ್ತೆ. ನೀರು, ಕಳೆ, ಔಷಧಿ 3 ಆಯಿತು. 4ನೇದು ಏನಪ್ಪ ಅಂದರೆ ಡ್ರಿಪ್ ಮುಖಾಂತರ ಇತ್ತೀಚಿನ ದಿನಗಳಲ್ಲಿ ಗೊಬ್ಬರದ ವಿತರಣೆಯನ್ನು ನಾವು ಮಾಡ್ಬೋದು. ಸಾಲಿಬಾಲ್ ಅಂತ ಬರುತ್ತೆ, ಅದನ್ನು ತಂದುಬಿಟ್ಟು ನೀವು ಡ್ರಿಪ್ ಮುಖಾಂತರ ಹೂವಿನ ಸಸಿಗೆ ನೀವೇನು ಮಾಡಬೇಕು, ಹೂವಿನ ಸಸಿಗೆ ನೀವು ಡ್ರಿಪ್ ಮುಖಾಂತರ ಗೊಬ್ಬರದ ವಿತರಣೆಯನ್ನು ಮಾಡಬೇಕಾಗುತ್ತೆ. ಗೊಬ್ಬರದ ವಿತರಣೆಯನ್ನು 10 ದಿನಕ್ಕೊಮ್ಮೆ ಅಚ್ಚುಕಟ್ಟಾಗಿ ನೀವು ಮಾಡಿದಿರ ಈ ಹಂತದಲ್ಲಿ ಅಂದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ಕ್ವಾಲಿಟಿ, ಉತ್ತಮವಾದ ಕ್ವಾಂಟಿಟಿ, ಉತ್ತಮ ಗುಣಮಟ್ಟದ ಅಧಿಕ ಪ್ರಮಾಣದ ಹೂಗಳನ್ನು ನೀವು ಕಟಾಪು ಮಾಡ್ಬೋದು ಸ್ನೇಹಿತರೆ. ಈ ರೀತಿ ಉತ್ತಮವಾದ ಕ್ವಾಲಿಟಿ, ಕ್ವಾಂಟಿಟಿ ಹೂಗಳನ್ನು ನೀವು ಕಟಾಪು ಮಾಡಿದಾದ ಮೇಲೆ ನೀವು ಮಾರ್ಕೆಟಿಂಗ್ ಮಾಡತಕ್ಕಂಥ ವಿಚಾರವನ್ನು ತಿಳ್ಕೋಬೇಕಾಗುತ್ತೆ. ಉತ್ತಮವಾಗಿ ಮಾರ್ಕೆಟಿಂಗ್ ಮಾಡ್ತಕ್ಕಂಥ ಸ್ಕಿಲ್ಸ್ಗಳನ್ನು ದಿನದಿಂದ ದಿನಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇರಿ. ಸುಮ್ಮನೆ ಮಾರ್ಕೆಟಿಗೆ ತಗೊಂಡೋಗ್ಬೇಡ್ರಿ, ಹೂವು ಮಾರ್ಕೊಂಡು ದುಡ್ಡು ಜೋಮಾಗಿ ಇಟ್ಕೊಂಡು ಬರಬೇಡ್ರಿ. ಲಾಭ ನಷ್ಟವನ್ನು ಲೆಕ್ಕ ಹಾಕದೆ ಇರಬೇಡ್ರಿ. ಪ್ರತಿಯೊಂದನ್ನು ಲೆಕ್ಕಾಚಾರದ ಮುಖಾಂತರ ಮಾಡಿದರೆ ಮಾತ್ರ ಇಂದಿನ ಕೃಷಿಯಲ್ಲಿ ನಾವು ಸಕ್ಸಸ್ ಕಾಣೋಕ್ಕಾಗೋದು. ಬ್ಲೈಂಡಾಗಿ ಅವನು ಹೂವು ಬೆಳೆದ ಅಂತ ನಾನು ಹೂವು ಬೆಳೆದೆ, ಏನೋ ಮಾರ್ಕ ಬಂದೆ, ದುಡ್ಡು ಇಟ್ಕೊಂಡೆ, ಈ ಸೀನ್ಗಳೆಲ್ಲ ಬಿಟ್ಬಿಡಿ. ಒಂದು ಹೂವಿಗೆ ಎಷ್ಟು ಇನ್ವೆಸ್ಟ್ ಆಗಿದೆ, ಎಷ್ಟು ಶ್ರಮ ವಹಿಸಿದ್ದೀನಿ, ಎಷ್ಟು ದಿನ ಕೆಲಸ ಮಾಡಿದ್ದೀನಿ, ನನಗೆ ಎಷ್ಟು ಲಾಭ ಬಂದಿದೆ, ಎಷ್ಟು ನಷ್ಟ ಆಗಿದೆ, ನೆಕ್ಸ್ಟು ಯಾವ ರೀತಿ ನಾನು ಕೃಷಿ ಮಾಡಬೇಕು, ಇದನ್ನು ಯಾವ ರೀತಿ ಮಾಡಿದರೆ ನನಗೆ ಲಾಭ ಮಾಡೋದಕ್ಕೆ ದಾರಿ ಸಿಗುತ್ತೆ, ನಷ್ಟ ಎಲ್ಲಾಯಿತು, ಲಾಭ ಎಲ್ಲಾಯಿತು, ಯಾವ ಪ್ರಮಾಣದಲ್ಲಿ ಲಾಭ ಆಯಿತು, ಈ ಎಲ್ಲ ವಿಚಾರಗಳ ರೈತ ತಿಳ್ಕೊಬೇಕಾಗುತ್ತೆ. ನೀರು, ಔಷಧಿ, ಗೊಬ್ಬರ, ಕಳೆ ಇದರಲ್ಲಿ ರಾಜಿ ಆಗದೆ ಅಚ್ಚುಕಟ್ಟಾಗಿ ಹೂವಿನ ತೆನೆ ಮೇಲೆ ಆರೈಕೆಯನ್ನು ಮಾಡಿದರೆ ಖಂಡಿತವಾಗಿಯೂ ಉತ್ತಮ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಹೂವು ಕೊಯ್ತೀರ. ಖಂಡಿತವಾಗಿಯೂ ಯುಗಾದಿ ಆದಮೇಲೆ ಮಾರ್ಕೆಟು ಬೀಳೋದಿಲ್ಲ, ಉತ್ತಮ ರೀತಿಯಲ್ಲಿ ನಡೀತಾ ಇರುತ್ತೆ, ಲಾಭ ಮಾಡೋದಕ್ಕೆ ಅವಕಾಶ ಇದೆ. ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಧನ್ಯವಾದಗಳು ರೈತ ಬಾಂಧವರೇ. ಹರೇ ಕೃಷ್ಣ.